ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ವಿಷಯ ಏನಂದ್ರೆ, ಇವಾಗ ನೀವು ಜಸ್ಟ್ ಇನ್ನು ಒಂದು ಲೋಗೋ ರಿವೀಲ್ ವಿಡಿಯೋ ನೋಡಿದ್ರಲ್ಲ ಗಣೇಶಂದು, ಆ ರೀತಿ ವಿಡಿಯೋನ ಹೇಗೆ ಎಡಿಟ್ ಮಾಡೋದು ಅಂತ ನಾನು ಇವಾಗ ನಿಮಗೆ ಹೇಳ್ಕೊಡ್ತೀನಿ. ತುಂಬಾನೇ ಈಸಿಯಾಗಿ ಮಾಡ್ಬೋದು ಅದನ್ನ ಕ್ಯಾಪ್ಕಟ್ ಅಲ್ಲಿ. ಸೊ ಅದಕ್ಕಿಂತ ಮುಂಚೆ ಆ ಒಂದು ಲೋಗೋನ ಹೇಗೆ ಎಡಿಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದನ್ನ ಚಾಟ್ ಜಿಪಿಟಿಲಿ ಮಾಡೋದು ತುಂಬಾ ಈಸಿ. ಅದಕ್ಕೊಂದು ಪ್ರಾಂಪ್ಟ್ ಇದ್ರೆ ಸಾಕು. ನಾನು ಆ ಪ್ರಾಂಪ್ಟ್ನ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ನ ಕಾಪಿ ಮಾಡ್ಕೊಳ್ಳೋಕ್ಕೂ ಮುಂಚೆ ನೀವು ಅಲ್ಲಿ ಡೇಟ್ನ ನೋಡ್ಕೊಳ್ಳಿ. ಆ ಡೇಟ್ಗೆ ಟೆಲಿಗ್ರಾಮ್ ಅಲ್ಲಿ ನಿಮಗೆ ಪ್ರಾಂಪ್ಟ್ ಸಿಗುತ್ತೆ. ಪ್ರಾಂಪ್ಟ್ನ ಕಾಪಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಯಾವ ರೀತಿ ಪೇಸ್ಟ್ ಮಾಡಿ ಫೋಟೋನ ಆ್ಯಡ್ ಮಾಡಿಬಿಟ್ಟು ಆ ಲೋಗೋನ ಎಡಿಟ್ ಮಾಡ್ಕೋಬೇಕಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟು ನಾನು ಚಾಟ್ ಜಿಪಿಟಿಯಿಂದ ಹೇಗೆ ಎಡಿಟ್ ಮಾಡ್ಕೋದು ಅಂತ ಲೋಗೋನ ಅಂತ ಹೇಳ್ಕೊಡ್ತೀನಿ. ಅದಾದ್ಮೇಲೆ ಒಂದು ಲೋಗೋ ರಿವೀಲ್ ಇಂಟ್ರೋನ ಹೇಗೆ ಎಡಿಟ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಮೊದಲು ಚಾಟ್ ಜಿಪಿಟಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡ್ಬಿಡೋಣ ಬನ್ನಿ. ಮೊದಲು ಚಾಟ್ ಜಿಪಿಟಿನ ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಾನು ಕೊಡುವಂಥ ಪ್ರಾಂಪ್ಟ್ನ ಅಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡ್ಕೊಂಡು ಹಂಗೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿ ಅಲ್ಲಿ ಸಿದ್ಧಿವಿನಾಯಕ್ ಅಂತ ಇದೆ. ಆ ಸಿದ್ಧಿವಿನಾಯಕ್ನ ತೆಗೆದು ನಿಮ್ಮ ಒಂದು ಟೀಮ್ ನೇಮ್ನ ಹಾಕೊಳ್ಳಿ. ನಾನು ಫಾರ್ ಎಕ್ಸಾಂಪಲ್ ಹಿಂದೂ ಮಹಾಗಣಪತಿ ಅಂತ ಹಾಕೊಳ್ತೀನಿ. ಟೀಮ್ ನೇಮ್ನ ಹಾಕಾದ್ಮೇಲೆ ನಿಮ್ಗೆ ಇಷ್ಟ ಇರೋ ಒಂದು ಗಣೇಶನ ಫೋಟೋನ ಹಾಕ್ಬಿಟ್ಟು ಸೆಂಡ್ ಕೊಡಿ. ಚಾಟ್ ಜಿಪಿಟಿ ನಿಮಗೆ ಈ ತರ ಒಂದು ಲೋಗೋನ ಕ್ರಿಯೇಟ್ ಮಾಡಿಕೊಡುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೇಲ್ಗಡೆ ಸೇವ್ ಆಪ್ಷನ್ ಇರುತ್ತೆ, ಸೇವ್ ಮಾಡ್ಕೊಳ್ಳಿ. ಸೊ ಗೈಸ್, ನಿಮಗೆ ಇವಾಗ ಆ ಲೋಗೋನ ಎಡಿಟ್ ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಾಯ್ತು. ಆದರೆ ಆ ಲೋಗೋದು ರಿವೀಲ್ ವಿಡಿಯೋನ ಹೇಗೆ ಎಡಿಟ್ ಮಾಡಬೇಕಂತ ಇನ್ನು ನಿಮಗೆ ಗೊತ್ತಿಲ್ಲ. ಸೊ ಇವಾಗ ನಾನು ಅದನ್ನ ಹೇಳ್ಕೊಡ್ತೀನಿ. ಅದನ್ನ ಎಡಿಟ್ ಮಾಡೋಕೆ ಒಂದು ಕ್ಯಾಪ್ ಕಟ್ ಬೇಕು ಮತ್ತು ಒಂದು VPN ಬೇಕು. ಅವೆರಡು ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರ ಹತ್ರ ಇಲ್ಲ ಅವರು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಒಂದು ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಗೈಸ್. ಸೊ ಬನ್ನಿ ಇವಾಗ ಹೇಳ್ಕೊಡ್ತೀನಿ ಈ ವಿಡಿಯೋನ ಹೇಗೆ ಎಡಿಟ್ ಮಾಡಬೇಕು ಅಂತ. ಕ್ಯಾಪ್ಕಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಬಿಟ್ಟು ನಿಮ್ಮ ಒಂದು ಲೋಗೋನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿ ಆ್ಯಡ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾನು ಈ ವಿಡಿಯೋನ ಟೆಲಿಗ್ರಾಮಲ್ಲಿ ಕೊಟ್ಟಿದ್ದೀನಿ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ 0.06ಗಿಂತ ಹಿಂದ್ಗಡೆ ಒಂದು ಬೀಟ್ ಇದೆ. ಇವಾಗ ನಾನು ಇಲ್ಲಿ ತೋರಿಸ್ತೀನಿ ನೋಡಿ. ಆ ಬೀಟ್ವರೆಗೂ ಅದನ್ನ ಎಳ್ಕೊಂಡು ಅಲ್ಲಿಗೆ ಎಕ್ಸಾಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮುಂದೆ ಇರೋ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಅದೇ ಲೋಗೋನ HDಯಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಈ ಫೋಟೋನ ಇಲ್ಲೇ ಮುಂದೆ 0.10 ಇದೆಯಲ್ಲ ಅಲ್ಲಿಗೆ ತಂದು, ಅಂದರೆ ಅಲ್ಲಿವರೆಗೂ ಎಳ್ಕೊಂಡು ಅದನ್ನ ಕರೆಕ್ಟಾಗಿ 0.10ಕ್ಕಿಂತ ಮುಂದೆ ನಾನು ತೋರಿಸ್ತೀನಿ ನೋಡಿ. ಆ ಬೀಟ್ಗೆ ನೀವು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿಕೊಂಡು ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಅದೇ ಲೋಗೋನ HDಯಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಅದನ್ನ ಇವಾಗ ಕೊನೆವರೆಗೂ ಎಳೆದು ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡು ಆದಮೇಲೆ ಸ್ಟಾರ್ಟಿಂಗ್ ಏನಿದೆ ವಿಡಿಯೋ ಅಲ್ಲಿಗೆ ಬನ್ನಿ. ಅಲ್ಲಿಗೆ ಬಂದಾದಮೇಲೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋ ಎಫೆಕ್ಟ್ಸ್ಗೆ ಹೋಗಿ ಇಲ್ಲಿ ಶೇಕ್ ಎಫೆಕ್ಟ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಅದನ್ನ ಸ್ಪೀಡ್ನ ಒಂದು 20ರಿಂದ 25ವರೆಗೂ ಇಟ್ಕೊಳ್ಳಿ. ಇಂಟೆನ್ಸಿಟಿನ 25ರಿಂದ ಒಂದು 30ವರೆಗೂ ಇಟ್ಕೊಳ್ಳಿ. ನಾನು ಇಟ್ಟಂಗೆ ನೀವು ಸೇಮ್ ಇಟ್ಕೊಳ್ಳಿ. ಅದಾದಮೇಲೆ ಓಕೆ ಕೊಟ್ಬಿಟ್ಟು ಅದನ್ನ ಎಂಡಿಂಗ್ವರೆಗೂ ಇಡಬೇಡಿ. ಎಂಡಿಂಗ್ಗಿಂತ ಹಿಂದೆ ಒಂದು 0.10 ಮುಂದೆ ಅಂತ ಸೆಟ್ ಮಾಡಿದ್ವಲ್ಲ ಅಲ್ಲಿವರೆಗೂ ಸೆಟ್ ಮಾಡ್ಕೊಳ್ಳಿ ಅದನ್ನ ಎಫೆಕ್ಟ್ನ. ಅಷ್ಟು ಮಾಡಾದ್ಮೇಲೆ ಮತ್ತೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಮೊದಲನೇ ಫೋಟೋ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಮಿರರ್ನ ಆ್ಯಡ್ ಮಾಡ್ಕೊಳ್ಳಿ. ಮಿರರ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಅದನ್ನ ಸ್ವಲ್ಪ ಚಿಕ್ಕದು ಮಾಡಿಕೊಂಡು ನೀವು ನಾನು ಯಾವ ರೀತಿ ರೊಟೇಟ್ ಮಾಡಿದ್ದೀನೋ ಆ ರೀತಿ ರೊಟೇಟ್ ಮಾಡಿ ಮತ್ತೆ ಅದನ್ನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ಸಣ್ಣ ಮಾಡಿ. ಇಲ್ಲೇನು ವೈಟ್ ಮಾರ್ಕ್ ಕಾಣ್ತಿದೆ ಆ ಮಾರ್ಕ್ನ ಸ್ವಲ್ಪ ಹಿಂದೆ ಜಕ್ಕೊಳ್ಳಿ. ಹಿಂದೆ ಜಕ್ಕೊಂಬಿಟ್ಟು ನಾನು ಅದನ್ನ ಯಾವ ಡೈರೆಕ್ಷನಲ್ಲಿ ಒಯ್ದು ಇಟ್ಕೊಳ್ತೀನೋ ನೀವು ಅದೇ ಡೈರೆಕ್ಷನಲ್ಲಿ ಅದನ್ನ ಇಟ್ಕೊಳ್ಳಿ. ಇಟ್ಕೊಂಡಾದ್ಮೇಲೆ ಅದೇ ಫೋಟೋ ಸ್ಟಾರ್ಟಿಂಗಲ್ಲಿ ಒಂದು ಕೀ ಫ್ರೇಮ್ನ ಹಾಕ್ಕೊಳ್ಳಿ. ಹಂಗೆ ಸ್ವಲ್ಪ ಸೈಡ್ ಸರಿಸಿ ಅದೇ ಫೋಟೋದು ಕೊನೆಯಲ್ಲಿ ಒಂದು ಕೀ ಫ್ರೇಮ್ನ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ನಾನು ಯಾವ ಥರ ಅದನ್ನ ಕೆಳಗಡೆ ತಂದು ಸೆಟ್ ಮಾಡ್ತೀನೋ ನೀವು ಅದೇ ಥರ ಅದನ್ನ ಸೆಟ್ ಮಾಡ್ಕೊಳ್ಳಿ ಕೆಳಗಡೆ ತಂದು. ಮತ್ತೆ ಸೆಕೆಂಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಅವಾಗಲೇ ಆ್ಯಡ್ ಮಾಡ್ಕೊಂಡಂಗೆ ಮಾಸ್ಕ್ನ ಆ್ಯಡ್ ಮಾಡಿ, ಮಿರರ್ನ ಆ್ಯಡ್ ಮಾಡ್ಕೊಳ್ಳಿ. ಅವಾಗಲೇ ಮಾಡಿದಾಗ ಅದನ್ನ ರೊಟೇಟ್ ಮಾಡಿ ಸ್ವಲ್ಪ ಚಿಕ್ಕದಾಗಿ ಮಾಡಿಕೊಂಡು ವೈಟ್ ಮಾರ್ಕ್ ಏನು ಕಾಣುತ್ತೆ ಅದನ್ನ ಸ್ವಲ್ಪ ಹಿಂದೆ ಜಕ್ಕೊಳ್ಳಿ. ಹಿಂದೆ ಜಕ್ಕೊಂಬಿಟ್ಟು ಇವಾಗ ಅದರ ಅಪೋಸಿಟ್ ಡೈರೆಕ್ಷನಲ್ಲಿ ತೊಗೊಂಬರ್ಬೇಕು. ಆವಾಗಲೇ ನಾವು ಮೇಲ್ಗಡೆ ಒಯ್ದಿದ್ವಿ. ಇವಾಗ ಈಗ ಇದನ್ನು ಕೆಳಗಡೆ ತೊಗೊಂಬರ್ಬೇಕು. ಕೆಳಗಡೆ ತೊಗೊಂಬಂದ್ಬಿಟ್ಟು ಒಂದು ಕೀ ಫ್ರೇಮ್ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಮತ್ತೆ ಒಂದು ಕೀ ಫ್ರೇಮ್ ಈ ಫೋಟೋದು ಕೊನೆಯಲ್ಲಿ ಒಂದು ಕೀ ಫ್ರೇಮ್ ಹಾಕ್ಕೊಂಡು ಅದನ್ನ ಮೇಲ್ಗಡೆ ಒಯ್ಯಬೇಕು. ಅಷ್ಟಾದಮೇಲೆ ಮತ್ತೆ ಕೊನೆ ಫೋಟೋ ಏನಿರುತ್ತೆ ಅದರ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಮತ್ತೆ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಎಫೆಕ್ಟ್ಸ್ಗೆ ಹೋಗಿ ಶೇಕ್ ಎಫೆಕ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ್ಬಿಟ್ಟು ಅದರ ಇಂಟೆನ್ಸಿಟಿ ಮತ್ತು ಸ್ಪೀಡ್ ಏನಿದೆ ಅದು ಎಷ್ಟಿದೆಯೋ ಅಷ್ಟಕ್ಕೆ ಇಟ್ಬಿಡಿ. ಅದನ್ನು ಏನೂ ಚೇಂಜಸ್ ಮಾಡೋಕ್ಕೆ ಹೋಗಬೇಡಿ. ಮತ್ತೆ ಲಾಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯನಿಮೇಷನ್ಸ್ಗೆ ಹೋಗಿ ಅಲ್ಲಿ ಸಡನ್ ಇಂಪ್ಯಾಕ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಸಡನ್ ಇಂಪ್ಯಾಕ್ಟ್ ಆ್ಯನಿಮೇಷನ್ನ 1ಗೆ ಇಟ್ಕೊಳ್ಳಿ. 1.0 ಸೆಕೆಂಡ್ಸ್ಗೆ ಇಟ್ಕೊಳ್ಳಿ ಅದನ್ನ. ಅದಾದಮೇಲೆ ಮೇಲ್ಗಡೆ ಬ್ಲೂ ಕಲರಲ್ಲಿರೋ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಸೊ ವಿಡಿಯೋನ ನೋಡಿದ್ರೆ ಗೈಸ್, ನಾನು ಹೇಳಿರೋ ಹಾಗೆ ನೀವು ಇಷ್ಟು ಸ್ಟೆಪ್ಸ್ನ ಫಾಲೋ ಮಾಡಿದರೆ ನಿಮ್ಮ ಒಂದು ಲೋಗೋ ರಿವ್ಯೂ ವಿಡಿಯೋ ಏನಿದೆ ಅದು ಈಸಿಯಾಗಿ ಎಡಿಟ್ ಮಾಡ್ಕೋಬಹುದು. ಸೊ ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.